Hi, Namaste, welcome back to our YouTube channel. ನಮ್ಮ ಅತ್ತರು ಇಂಟ್ರೊಡಕ್ಷನ್ ಕೊಡ್ತಾರೆ. ಹಾಯ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ತುಂಬಾ ಗ್ಯಾಪ್ ಆಗೋಯಿತು, ನಾನು ವಿಡಿಯೋ ಮಾಡಿದೆ. ಅರೌಂಡ್ 276 ಇನ್ನು 76 ದಿನವೇ ಆಗೋಯಿತು. ತುಂಬ ಜನ ನನ್ನ ಸಬ್ಸ್ಕ್ರೈಬರ್ ಅನ್ಸಬ್ಸ್ಕ್ರೈಬ್ ಕೂಡ ಮಾಡಿದರು, ಮರ್ತಿರಲೂಬಹುದು. ಹಾಗೂ ಇನ್ನು ವೀಡಿಯೋಸ್ ಬರಲ್ಲ ಅಂತ ನಾನು ಅಂದ್ಕೊಂಡಿರ್ಬೋದು. ಖಂಡಿತವಾಗ್ಲೂ ಇಲ್ಲ. ಯಾಕೆಂದರೆ ಇದು ನನ್ನ ಮಗ ಏನು ಬಿದ್ದು ತಲೆನೇ ಒಡ್ಕೊಂಡಿದ್ದ. ಸೊ ಹಾಗಾಗಿ ತಲೆ ಅಂದರೆ ಹಣೆ ಅದು ಫುಲ್ಲು ಓಪನ್ ಆಗಿತ್ತು. ಅಂದರೆ ಬಾಟಲ್ ಶ್ಯಾಂಪುದು ಖಾಲಿ ಬಾಟ್ಲ್ ಬರುತ್ತಲ್ಲ, ಅದಕ್ಕೆ ನೀರು ಹಾಕಿ ಆಟಾಡ್ತೀನಿ ಅಂತ ಟೆರೆಸ್ಗೆ ಹೋಗ್ತೀನಂತ ಹೋದ. ಅವನೇನೋ ಸ್ಲಿಪ್ಪಾಗಿ ಬಿದ್ದು ಅದರ ಎಡ್ಜ್ ಇರುತ್ತಲ್ಲ ಸ್ಟೆಪ್ಸ್, ಇದು ಅದು ತಾಗಿ ಫುಲ್ಲು ಓಪನ್ ಆಗಿ ಅದು ಸ್ಟಿಚ್ ಹಾಕಲೇಬೇಕು ಅಂತಾಗಿ. ಸೊ ಅದರ ತುಂಬ ಟೆನ್ಷನ್ ಇತ್ತು. ಅದಕ್ಕಿಂತ ಮುಂಚೆನೂ ಒಂದು ಸಲ ಬಿದ್ದು ಓಪನ್ ಮಾಡಿಕೊಂಡ ಇಲ್ಲಿ ಚಿನ್ನ ಹತ್ರ. ಸೊ ಅದೇ ನನಗೆ ಟೆನ್ಷನ್ ಇತ್ತವೆ, ಏನೋ ಒಂದು ಟೈಮ್ ಸರಿ ಇಲ್ವಾ ಏನೋ. ಅಂದರೆ ಲಾಸ್ಟ್ ಟೈಮ್ ಊರಲ್ಲೂ ಕೂಡ ನಮ್ಮಮ್ಮ ಶನಿ ಪೂಜೆ ಅಂತ ಹೇಳಿದರು ಕದ್ರಲ್ಲಿ, ಅದು ಹೇಗೋ ಪೋಸ್ಟ್ಪೋನ್ ಆಗಿ ಆಗಿ ಅದೂ ಇವಾಗ ಬಾಕಿಯಾಗಿದೆ. ಅಂದರೆ ನಾವು ಹೋಗಿದ್ವಿ ಲಾಸ್ಟ್ ಟೈಮ್ ನಾನು ಊರಲ್ಲಿದ್ದಾಗ. ಯಾಕಂದರೆ ಅದು ಏನೋ ಒಂದು ಇಷ್ಟೇ ಏನೋ ಕೂಪನ್ ಕೊಡ್ತಾರಲ್ವ, ಅದು ಇಷ್ಟೇ ಅಂತ ಇತ್ತು. ಸೊ ನಾವು ಹೋದಾಗಲೂ ಲೇಟಾಗಿತ್ತು, 9:30ಗೆ ಏನೋ ಹೋಗಿದ್ವಿ. ಅದು 9 ಒಳಗಡೆ ಅದು ಕೂಪನ್ ತಗೋಬೇಕಂತೆ. ನೆಕ್ಸ್ಟ್ ಟೈಮ್ ಹೋಗೋಣ ಅಂದರೆ ಜೋರು ಮಳೆ ಇತ್ತು. ಅದರ ನೆಕ್ಸ್ಟ್ ಟೈಮ್ ಹೋಗೋಣ ಅಂದರೆ ನನಗೆ ಪೀರಿಯಡ್ ಪ್ರಾಬ್ಲಮ್ ಆಯಿತು. ಸೊ ಹಾಗಾಗಿ ಅದು ಡಿಲೇ ಆಗ್ತಾನೇ ಹೋಯಿತು. ಸೊ ಅದರಿಂದ ಯಾಕೆ ಹೀಗಾಗ್ತಿದೆ ಅಂತಲೂ ನನಗೆ ಗೊತ್ತಾಗ್ತಿಲ್ಲ. ಅದೇ ಟೆನ್ಷನ್ ಆಗ್ತಿತ್ತು. ಪದೇ ಬೀಳ್ತಿದ್ದ. ಒಂದು 3 ಟೈಮ್ಸ್ ಹಾಗೇ ಉಡ್ಕೊಂಡು ಫುಲ್ ಓಪನ್ ಆಗಿ. ಬಟ್ ಸ್ಟಿಚ್ ಹಾಕಿಸ್ಲಿಕ್ಕೆ ಸಿಕ್ಕಿದ್ದು ಇದೆ ಹಣೆದ್ದು ಮಾತ್ರ. 3 ಟೈಮ್ಸ್ ಹಾಗೆ ಬಿದ್ದಿದ್ದಾನೆ. ಬಿದ್ದು ಹೇಳೋದು, ಮಕ್ಕಳು ಸಣ್ಣ ಪುಟ್ಟ ಗಾಯ ಮಾಡೋದು ಕಾಮನ್ ಅಲ್ವಾ. ಬಟ್ ಇದು ತುಂಬಾ ದೊಡ್ಡ ಟೆನ್ಷನ್ನೇ ಆಗೋಗಿತ್ತು. ಹಾಗಾಗಿ ವೀಡಿಯೋ ಮಾಡೋದೇ ನಿಲ್ಲಿಸ್ಬಿಟ್ಟಿದ್ದೆ. ನಾನು ಆ್ಯಕ್ಚುಲಿ ನ್ಯೂ ಇಯರ್ಗೆ ಹಾಕೋಣ ಅಂತ ಅಂದ್ಕೊಂಡಿದ್ದೆ ವೀಡಿಯೋಸ್ ಎಲ್ಲ. ಅಂದರೆ ನಾನು ಚಾನಲ್ ಸ್ಟಾರ್ಟ್ ಮಾಡಿದ್ದು ನ್ಯೂ ಇಯರ್ಗೆ ಅಲ್ವಾ. ಬಟ್ ಆವಾಗಲೂ ನನಗೆ ಆಗಲಿಲ್ಲ. ಸೊ ಸ್ವಲ್ಪ ನಾನೇ ಆಲಸ್ಯನೂ ಮಾಡಿದೆ, ನಾಳೆ ಹಾಕ್ಕೊಂಡು ಬಿಡು ಅಂತ. ಸೊ ಹಾಗಾಗಿ ಡಿಲೇ ಆಯಿತು. ಬಟ್ ಇನ್ನು ನಾನು ಪಕ್ಕಾ ಪ್ರಾಮಿಸ್ ಮಾಡ್ತಾಯಿದ್ದೀನಿ, ಇನ್ನು ನಾನು ವೀಡಿಯೋಸ್ ಯಾವತ್ತೂ ಸ್ಕಿಪ್ ಮಾಡಲ್ಲ. ಯಾವುದಾದ್ರೂ ಒಂದು ವೀಡಿಯೋ, ಅದು ತುಂಬ ಲೆಂತ್ ಅಲ್ಲ ಅಂದರೂ ಶಾರ್ಟ್ ವೀಡಿಯೋಸ್ ಆದರೂ ಹಾಕ್ತಾ ಇರ್ತೀನಿ. ಸೊ ಇಲ್ಲಿ ನೋಡ್ಬೋದು, ನಾನು ಇದು ಪಿಂಕ್ ಕಲರ್ ಕಾಣಿಸ್ತಿದೆ ಏನು ಅಂತ ಅನ್ಕೋಬೋದು. ಇದು ಬೀಟ್ರೂಟ್ ABC ಜ್ಯೂಸ್ ಹೇಳ್ತಾರಲ್ಲ, ABC ಅಂದರೆ ಇದಕ್ಕೆ ನಾನು ಆ್ಯಪಲ್ ಹಾಕಿಲ್ಲ. ಏನೇನೆಲ್ಲ ಹಾಕಿದ್ದೀನಿ ಅಂದರೆ ಅದು ನಿಮಗೆ ಬೇಕಿದ್ರೆ ನೀವು ಕಮೆಂಟ್ ಮಾಡಿ ತಿಳಿಸಿ. ನಾನು ನೆಕ್ಸ್ಟ್ ಟೈಮ್ ಅದರ ವೀಡಿಯೋ ಮಾಡ್ತೀನಿ. ಅಂದರೆ ಹೈ ಸ್ಕಿಪ್ಸ್ ಮಾಡಿ ಇಟ್ಕೊಳ್ಬೇಕು ಅದನ್ನು. ಇದು ಒಂದು ಸೈಡಲ್ಲಿ ದೋಸೆ ಅಥವಾ ಪಡ್ಡುಗೆ ಹಿಟ್ಟು ನಿನ್ನೆ ರಾತ್ರಿನೇ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೆ, ಚೆನ್ನಾಗಿ ಉದುಗ್ ಬಂದಿದೆ. ಮತ್ತು ಇನ್ನೊಂದು ಸೈಡಲ್ಲಿ ಕುಚ್ಚಲಕ್ಕಿ ಮಾಡಿದೆ, ಅದನ್ನು ಸೋಸ್ತಾ ಇದ್ದೀನಿ ನಾನು. ನಾವು ಮಂಗಳೂರಿನವರು ಇದೇ ತಿನ್ನೋದು. ನನಗೆ ವೈಟ್ ರೈಸ್ ಇಷ್ಟನೇ, ಬಟ್ ನನಗೆ ನನ್ನ ಬಾಡಿಗೆ ಆಗಲ್ಲ, ಹೀಟ್ ಆಗುತ್ತೆ. ಸೊ ಅಪರೂಪಕ್ಕೆ ಒಂದೊಂದು ಸಲ ಆಗುತ್ತೆ. ಸೊ ಹಾಗಾಗಿ ನಾವು ಬಾಯ್ಲ್ ರೈಸೇ ಮಾಡೋದು. ಬಟ್ ನನ್ನ ಮಗ ತಿನ್ನೋದಿಲ್ಲ ಬಾಯ್ಲ್ ರೈಸ್, ಅವನಿಗೆ ವೈಟ್ ರೈಸ್ ತಿನ್ನೋದು. ಹಾಗಾಗಿ ನನ್ನದು ವಿಡಿಯೋ ಬರ್ತಾ ಇರಲಿಲ್ಲ. ಇದು ಕಥೆಯಾಗಿತ್ತು. ಸೊ ಆ್ಯಕ್ಚುಲಿ ನಾನು ಮೊನ್ನೆ April 5ಗೆ ನನ್ನ ಬರ್ಡೇ ಇತ್ತು, ಅವತ್ತಾದರೂ ವೀಡಿಯೋ ಹಾಕೋಣ ಅಂದ್ಕೊಂಡೆ, ಅದೂ ಕೂಡ ಆಗಿಲ್ಲ. ಇನ್ನೂ ನಾಳೆ ಅಂದರೆ ಆಗಲ್ಲ ಅಂತ ಹೇಳಿ ನಾನು ಇವತ್ತು ಸ್ಟಾರ್ಟ್ ಮಾಡಲೇಬೇಕು ಅಂತೇಳಿ ಇವತ್ತು ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಇನ್ನೊಂದು ಸೈಡಲ್ಲಿ ನಾನು ಟೀಗೆ ಇಟ್ಟಿದ್ದೀನಿ. ಟೀಗೆ ಇದು ಪ್ಯಾಕೆಟ್ ನೋಡೋ ನಿಮಗೆ ಗೊತ್ತಾಗ್ಬೋದು, ಇದು ಟಿ ವಿಯಲ್ಲೆಲ್ಲ ಆ್ಯಡ್ ಬರುತ್ತಲ್ಲ, ದೋಡ್ಲಾ ಮಿಲ್ಕ್ ಗಟ್ಟಿ ಟೀ. ಸೊ ಇದು ನಮ್ಮೂರಲ್ಲೆಲ್ಲ ಸಿಗಲ್ಲ, ನಮ್ಮೂರಲ್ಲಿ ನಂದಿನಿನೇ ಸಿಗೋದು. ಸೊ ಒಂದು ಸೈಡಲ್ಲಿ ಟೀಗೆ ಇಡ್ತಾಯಿದ್ದೀನಿ. ಟೀಗಿಟ್ಟು ಇನ್ನೊಂದು ಸೈಡಲ್ಲಿ ಪಡ್ಡು ಕಾವಲಿ ಅದನ್ನು ಇಡ್ತಾಯಿದ್ದೀನಿ. ಇಟ್ಟು ಸ್ವಲ್ಪ ನಾವು
ABC ಜ್ಯೂಸ್ ಕುಡ್ಕೊಂಡು ಬರೋಣ. ಆ್ಯಕ್ಚುಲಿ ನಾನು ಸ್ವಲ್ಪ ದೋಸೆ ಮಾಡ್ತಿದ್ದೇನೆ, ಒಂದು 3 ದೋಸೆ ನನಗೋಸ್ಕರ, ಮತ್ತು ಸ್ವಲ್ಪ ಪಡ್ಡು ಮಾಡ್ತಾಯಿದ್ದೀನಿ. ಯಾಕಂದರೆ ನನಗೆ ಪಡ್ಡು ಅಷ್ಟು ಇಷ್ಟ ಆಗೋಲ್ಲ. ನನಗೆ ಪಡ್ಡು ನಮ್ಮಮ್ಮ ಮಾಡ್ತಾರೆ, ಇದು ಬೆಲ್ಲ ಹಾಕಿ, ಅದು ನಂಗೆ ತುಂಬ ಇಷ್ಟ ಆಗುತ್ತೆ. ಅದು ಮಾಡಿದರೆ ನನ್ನ ಮಗ ತಿನ್ನಲ್ಲ. ಇದು ನಾನು ಪ್ಲೇನಾಗೇ ಮಾಡ್ತಾಯಿದ್ದೀನಿ ಪಡ್ಡು. ಇಲ್ಲಾಂದರೆ ನೀವು ಸ್ವಲ್ಪ ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಸ್ವಲ್ಪ ಕರಿಬೇವು ಸೊಪ್ಪು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಮಾಡಿದರೆ, ಅದಕ್ಕೆ ಹಾಕಿದರೆ ಹಿಟ್ಟಿಗೆ ತುಂಬ ಚೆನ್ನಾಗಾಗುತ್ತೆ, ಒಳ್ಳೆ ಪರಿಮಳ ಬರುತ್ತೆ. ನಾನಿಲ್ಲಿ ಚಟ್ನಿ ಏನು ಮಾಡ್ತಾಯಿಲ್ಲ. ನನ್ನ ಮಗ ಇದರಲ್ಲಿ ಟೀಯಲ್ಲಿ ಅದ್ಕೊಂಡು ತಿನ್ನೋದು. ನನಗೂ ಟೀಯಲ್ಲಿ ಅದ್ಕೊಂಡು ತಿನ್ನೋದಕ್ಕೆ ಇಷ್ಟ, ಬಟ್ ಇವತ್ತು ಮಾತ್ರ ಟೀಯಲ್ಲಿ ನಾನು ತಿನ್ನಲಿಲ್ಲ. ನಿನ್ನದು ಸೋರೆಕಾಯಿ ಮತ್ತು ಬೇಳೆ ಹಾಕಿ ಮಾಡಿದ ಸಾಂಬಾರಿತ್ತು, ನಾನು ಅದರಲ್ಲೇ ತಿಂದೆ. ಇಲ್ಲಾಂದರೆ ನನಗೆ, ನಮ್ಮಮ್ಮನಿಗೆ, ಮಾವನಿಗೆ, ನನ್ನ ತಮ್ಮನಿಗೆ, ಎಲ್ರಿಗೂ ಟೀಯಲ್ಲಿ ಅದ್ದು ತಿನ್ನೋದೇ ಅದೊಂಥರ ಖುಷಿ. ಯಾರಿಗೆಲ್ಲ ಇದು ಅಭ್ಯಾಸ ಇದೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನನ್ನಂಥವ್ರು ಯಾರೆಲ್ಲ ಇದ್ದಾರೆ ಅಂತ ನನಗೂ ಗೊತ್ತಾಗುತ್ತೆ. ಸೊ ಅದೇ ಒಂದು ಸೈಡಲ್ಲಿ ಟೀ ಇಟ್ಟಿದ್ದೀನಿ. ಮತ್ತು ನಾನು ತುಂಬ ಎಳಿಲಿಕ್ಕೆ ಹೋಗ್ತಾ ಇಲ್ಲ, ಯಾಕಂದರೆ ಯಾಕೆ ವೀಡಿಯೋ ಮಾಡಿಲ್ಲ. ಅದೇ ಮತ್ತು ನೀವು ಅಂದ್ಕೋಬೋದಲ್ವ, ಹೇಳ್ತಾಳೆ ಮತ್ತು ಹಾಗೆ ಮಾಡ್ತಾಳೆ ಅಂತ ನಿಮಗೂ ಅನಿಸಿರ್ಬಾರ್ದು. ಸೊ ಮಾಡಿ ತೋರಿಸ್ಬೇಕು, ವೀಡಿಯೋ ಹಾಕಬೇಕು ಅಷ್ಟೇ. ನಾನು ಸಿಂಪಲಾಗಿ ಹೇಳಿ ಮುಗಿಸ್ತಾ ಇದ್ದೀನಿ. ಅಂದರೆ ಮಕ್ಕಳಿಗೇನಾದರೂ ಆದರೆ ಅದು ಯಾರಿಗಾದರೂ ಅಷ್ಟೇ ನೋಡಿ, ಟೆನ್ಷನ್ ಮತ್ತು ವೀಡಿಯೋನು ಬೇಡ, ಏನೂ ಬೇಡ ಅನಿಸುತ್ತೆ. ಸೊ ಸೇಮ್ ನನಗೂ ಹಾಗೆ ಅನ್ನಿಸ್ತು, ಹಾಗಾಗಿ ವೀಡಿಯೋ ಮಾಡಿರಲಿಲ್ಲ, ಮತ್ತೇನೂ ಇಲ್ಲ. ಸೊ ಮಿಡ್ಲಲ್ಲಿ ನನಗೂ ಹೆಲ್ತ್ ಇಶ್ಯೂಸ್ ಆಯಿತು, ಅದು ಇರಲಿ ಪರವಾಗಿಲ್ಲ. ಬಟ್ ಆ ಮಗನಿಗಾದಾಗ ತುಂಬ ಅದು ಏನು ಮಾಡಲಿಕ್ಕೂ ಮನಸ್ಸಿರಲಿಲ್ಲ. ಸೊ ಇವಾಗ ನಾನು ಪಡ್ಡು ಹಂಚು ಎಲ್ಲ ಗ್ಯಾಸಲ್ಲಿ ಇಟ್ಟದ್ದು, ಸ್ವಲ್ಪ ಹೀಟಾಗಲಿಕ್ಕೆ ತುಂಬ ಟೈಮ್ ತಗೊಳುತ್ತೆ, ಯಾಕಂದರೆ ಕಬ್ಬಿಣದಲ್ವಾ, ಹಾಗಾಗಿ ಅಲ್ಲಿ ತನಕ ನಾನು ABC ಜ್ಯೂಸ್ ಕುಡ್ಕೊಂಡು ಬರೋಣ ಅಂತ ಬಂದೆ. ಸೊ ನಿಮಗೆ ಇದರ ಲಿಂಕ್ ಬೇಕಿದ್ದರೆ, ಇದರ ವೀಡಿಯೋ ಬೇಕಿದ್ದರೆ ಕೇಳಿ, ರೆಸಿಪೀಸ್ ಇದು ನಾನು ಮಾಡ್ತೀನಿ. ಯಾಕಂದರೆ ಇವಾಗ ಸ್ವಲ್ಪ ಐಸ್ ಕ್ಯೂಬ್ಸ್ ಇದೆ, ಅದು ಮುಗಿಬೇಕು, ಇಲ್ಲಾಂದರೆ ತುಂಬ ಆಗೋಗ್ಬಿಡುತ್ತಲ್ಲ. ಒಂದು 1 ವೀಕಿಗೆ 15 ಡೇಸ್ಗೆ ಮಾಡಿಡ್ಬೋದು. ಅದರಿಂದ ತುಂಬ ಬೆನಿಫಿಟ್ಸ್ ಇದೆ. ಅಂದರೆ ನಾನು ಮುಖ್ಯವಾಗಿ ಮಾಡಿದ್ದು ಏರ್ ಫಾಲ್ ಪ್ರಾಬ್ಲಮ್ಗೆ, ಕೆಲವರು ಬ್ಲಡ್ ಸರ್ಕ್ಯುಲೇಷನ್ಗೆ, ಆಮೇಲೆ ಸ್ಕಿನ್ ಗ್ಲೋ ಆಗೋದಕ್ಕೆ ತುಂಬ ಅದರಿಂದ ಬೆನಿಫಿಟ್ಸ್ ಇದೆ. ನನಗೆ ಅಷ್ಟಾಗಿ ಗೊತ್ತಿಲ್ಲ. ಸೊ ಹೇರ್ ಫಾಲ್ ಪ್ರಾಬ್ಲಮ್ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾನು ಕುಡಿತಾ ಇದ್ದೀನಿ. ಸೊ ಇವಾಗ ಹಂಚು ಕೂಡ ಬಿಸಿ ಆಗಿದೆ, ನಮ್ಮದು ABC ಜ್ಯೂಸ್ ಕೂಡ ಕುಡಿದು ಆಯಿತು. ಈಗ ನೋಡಿ ಹಿಟ್ಟು ಹೇಗೆ ಬಂದಿದೆ ಅಂದರೆ, ನೋಡಿ ಇಷ್ಟು ಕನ್ಸಿಸ್ಟೆನ್ಸಿ ಇರಬೇಕು, ಸ್ವಲ್ಪ ತಿಕ್ಕಾಗಿ ಇರಬೇಕು, ಚೆನ್ನಾಗಿ ಬಂದಿದೆ. ಕೆಲವೊಂದು ಸಲ ಏನಾಗುತ್ತೆ ಅಂತ ಬರೋದೇ ಇಲ್ಲ, ಹಿಟ್ಟು ಹೇಗೆ ಇಟ್ಟಿದ್ದೀನಿ ಹಾಗೇ ಇರುತ್ತೆ. ಚೆನ್ನಾಗಿ ಹುದುಗ್ ಬಂದಾಗ ಏನಾಗುತ್ತೆ, ನಾವು ಮಾಡೋ ಯಾವುದೇ ತಿಂಡಿ, ಪಡ್ಡು ಆಗಿರ್ಬೋದು, ದೋಸೆ ಆಗಿರ್ಬೋದು, ತುಂಬ ಸಾಫ್ಟಾಗಿ ಬರುತ್ತೆ. ಒಂದು ದೋಸೆನೂ ಅಷ್ಟೇ, ಪಡ್ಡುನೂ ಅಷ್ಟೇ, ತುಂಬ ಸಾಫ್ಟಾಗಿ ಬಂದಿತ್ತು. ಪಡ್ಡು ಅಂತೂ ಗರಿಗರಿಯಾಗಿ ಬಂದಿತ್ತು, ತುಂಬ ಚೆನ್ನಾಗಿ ಬಂದಿತ್ತು. ಬಟ್ ನಾನು ತಿನ್ನಲಿಲ್ಲ ಅಷ್ಟೇ. ಸೊ ಇಷ್ಟು ನೋಡಿ, ಈ ರೀತಿ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಇವಾಗ ಪಡ್ಡು ಬಿಸಿಯಾಗಿದೆ, ಆಯಿಲೆಲ್ಲ ನಾನು ಅಪ್ಲೈ ಮಾಡಿದ್ದೀನಿ. ಇವಾಗ ಹಾಕೋಣ ಹಂಚಿಗೆ. ನಮ್ಮ ಅಮ್ಮನ ಮನೆಯಲ್ಲಿ ನಾನೊಂದು ಕೊಟ್ಟಿದ್ದೀನಿ, ಅದು ಸುಮಾರು ಒಂದು 2-3 ವರ್ಷ ಆಯ್ತು ಅಂತ ಕೊಟ್ಟು. ಅದು ನಾನ್ ಸ್ಟಿಕ್ ಕೊಟ್ಟಿರೋದು, ಅದರಲ್ಲಿ ತುಂಬ ಹೋಲ್ಸ್ ಇದೆ, ಎಷ್ಟು 30 ಏನೋ ಇದೆ, ನಂಗೆ ನೆನಪಿಲ್ಲ. ಅದು ಅಷ್ಟು ರುಚಿಯಾಗಲ್ಲ, ಅದು ನಾನ್ ಸ್ಟಿಕ್ ಅಲ್ವಾ, ಇದು ಕಬ್ಬಿಣದ್ದು. ಇದು ನಾನು ಮದುವೆಯಾಗಿ ಬರುವಾಗಲೇ ತಂದಿದ್ರು ನನ್ನ ಹಸ್ಬೆಂಡ್, ನನಗೆ ಇದು ಗೊತ್ತಿಲ್ಲ ಎಲ್ಲಿಂದ ತಂದಿದ್ದು ಏನು ಅಂತ. ಬಟ್ ಇದರಲ್ಲಿ ತುಂಬ ಚೆನ್ನಾಗಾಗುತ್ತೆ. ಒಂದು ಸಲ ತೊಳೆದು ನೀವು ಇದು ಮಾಡಿ ಆದಮೇಲೆ ಆಯಿಲ್ ಅಪ್ಲೈ ಮಾಡಿ ಇಟ್ಟರೆ, ನೆಕ್ಸ್ಟ್ ಟೈಮ್ ಮಾಡುವಾಗ ಚೆನ್ನಾಗಿ ಅದು ಎದ್ದು ಬರುತ್ತೆ. ಹಾಗೆ ಬಿಡಬಾರ್ದು, ತೊಳೆದಾದ್ಮೇಲೆ ಆಯಿಲ್ ಅಪ್ಲೈ ಮಾಡಿ ಇಡಬೇಕು. ಇದು ಇವಾಗ 2 ಕಡೆಯೂ ಫ್ರೈ ಆಗಬೇಕು. ಒಂದು ಸಲ ಫ್ರೈ ಆದಮೇಲೆ ಮಗ್ಚಿ ಹಾಕೋಣ. ಅದರ ಮೇಲೆ ಈರುಳ್ಳಿ ಅದೆಲ್ಲ ಹಾಕಿದ್ರೆ ಇನ್ನೂ ಚೆನ್ನಾಗಾಗುತ್ತೆ. ಬಟ್ ನನ್ನ ಮಗ ತಿನ್ನಲ್ಲ ಅಂತ ನಾನು ಮಾಡಿಲ್ಲ ಅಷ್ಟೆ. ಒಂದು ಸೈಡ್ ಫ್ರೈ ಆಗಿದೆ, ಇವಾಗ ಮಗುಚಿ ಹಾಕೋಣ. ಇವಳೇನು ಲೆಫ್ಟ್ ಕೈಯಲ್ಲಿ ಮಾಡ್ತಿದ್ದಾಳೆ ಅದ್ಕೋಬೇಡಿ, ನಾನು ಲೆಫ್ಟಿ. ಸೊ ಹಾಗಾಗಿ
ನನಗಿವಾಗ ಹೊಸದಾಗಿ ಏನೋ ಚಾನಲ್ ಶುರು ಮಾಡಿದಾಗ ವೀಡಿಯೋ ಮಾಡ್ತೀವಲ್ಲ ಆ ರೀತಿ ಫೀಲಿಂಗ್ ಆಗ್ತಿದೆ. ಅಂದರೆ ತುಂಬಾ ಗ್ಯಾಪ್ ಆಯಿತು, ತುಂಬಾ ಗ್ಯಾಪ್ ಆಯಿತು. ಹತ್ರ ವರ್ಷನೇ ಆಗ್ತಾ ಬರ್ತಾ ಇದೆ ಅಂತ ಅನಿಸುತ್ತೆ. ನಾನು ಅಕ್ಟೋಬರಲ್ಲಿ ಊರಿಗೆ ಹೋಗಿದ್ದೆ ಲಾಸ್ಟ್ ಟೈಮ್ ದಸರಾ ರಜೆಗೆ. ಆವಾಗಲೂ ಎಷ್ಟೊಂದು ವೀಡಿಯೋಸ್ ತೆಗೆದಿಟ್ಟಿದ್ದೆ ಗೊತ್ತಾ, ವೀಡಿಯೋ ಅಪ್ಲೋಡ್ ಮಾಡಬೇಕು ಅಂತ. ಅದೂ ಆಗಿಲ್ಲ ನನಗೆ. ಎಲ್ಲ ವೀಡಿಯೋಸು ಮತ್ತು ಇವಾಗ ನಾನು ಡಿಲೀಟ್ ಮಾಡಿದ್ದೀನಿ. ಅಂದರೆ ಸ್ಪೇಸ್ ಇಲ್ಲ ಅಂತ ಬಂತು, ಹಾಗಾಗಿ ಡಿಲೀಟ್ ಮಾಡಬೇಕಾಗಿ ಬಂತು. ಹಾಗಾಗಿ ಅಕ್ಟೋಬರಿಂದಲೂ ನಾನು ವೀಡಿಯೋಸ್ ಹಾಕಿಲ್ಲ. ಇವಾಗ ಟೀನ್ ಒಂದು ಸೈಡಲ್ಲಿ ಕೂತು ಆದರೆ ನಾನು ಸ್ವಲ್ಪ ಅಲ್ಲೇ ತಿಕ್ಕಾಗಲಿ ಅಂತ ಹಾಗೆ ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಇನ್ನೊಂದು ಸೈಡಲ್ಲಿ ನಮ್ಮ ಪಡ್ಡು ಕೂಡ ರೆಡಿ ಆಯಿತು. ಲಾಸ್ಟ್ ಟೈಮಲ್ಲೇ ನಾನು ರಜೆ ಸಿಕ್ಕಿದಾಗ ಊರಿಗೆ, ನಾಳೆಯಿಂದ ರಜೆ ಸ್ಟಾರ್ಟ್ ಅಂದರೆ ಇವತ್ತು ನೈಟೇ ಹೋಗ್ತಾಯಿದ್ದೆ ಊರಿಗೆ. ಬಟ್ ಈ ಸಲ ಇಲ್ಲೇ ಬಾಕಿಯಾಗಿದ್ದೀನಿ. ಒಂದು ಅಡ್ಮಿಷನ್ ಕೂಡ ಆಗಿಲ್ಲ. ಒಂದು ಆಧಾರ್ ಕಾರ್ಡು ಕೂಡ ಪ್ರಾಬ್ಲಮ್ ಇದೆ. ಸೊ ಅಂದರೆ ಪ್ರಾಬ್ಲಮ್ ಅಂದರೆ ಅದರ ಏನು ಎಲೆಕ್ಟ್ರಾನಿಕ್ ಪ್ರಿಂಟ್ ಏನು ಹೇಳ್ತಾರಲ್ಲ, ಸೊ ಅದು ಬರ್ತಾನೆ ಇಲ್ಲ, ಟೆಕ್ನಿಕಲ್ ಇಶ್ಯೂ ಅಂತ. 3 ಸಲ ಹೋಗಿದ್ದೀನಿ, 4 ಸಲ ಹೋಗಿದ್ದೀನಿ, ಸೇಮ್ ಪ್ರಾಬ್ಲಮ್ ಬರ್ತಾಯಿದೆ. ಸೊ ಅದು ಆಗಿ ಅಡ್ಮಿಷನ್ ಆಗದೆ ನನಗೆ ಊರಿಗೆ ಹೋಗೋದಕ್ಕೂ ಮನಸ್ಸಿಲ್ಲ. ಅಡ್ಮಿಷನ್ ಎಲ್ಲ ಒಂದು ಮುಗಿಲಿ ಅಂತ. ಇವಾಗ ಒಂದನೇ ಕ್ಲಾಸ್ ಅಲ್ವಾ ನೆಕ್ಸ್ಟು, ಹಾಗಾಗಿ ಇವಾಗ ನೆಕ್ಸ್ಟ್ ನನಗೆ ದೋಸೆ ಮಾಡ್ತಾಯಿದ್ದೀನಿ. ದೋಸೆನೂ ಅಷ್ಟೇ ತುಂಬ ತೂತಾಗಿ ತುಂಬ ಚೆನ್ನಾಗಿ ಬಂದಿತ್ತು, ತುಂಬ ಸಾಫ್ಟಾಗಿ ಬಂದಿತ್ತು. ನಾನು ಯೂಶ್ವಲಿ ನನಗೆ ತುಪ್ಪ ಎಲ್ಲ ಹಾಕಿ ದೋಸೆ ತಿನ್ನೋದಕ್ಕೆ ತುಂಬ ಇಷ್ಟ. ಬಟ್ ನನಗೆ ಆಗಲ್ಲ, ನನಗೆ ಕೆಮ್ಮು ಸ್ಟಾರ್ಟ್ ಆಗುತ್ತೆ, ಗಂಟಲು ಉರಿ ಸ್ಟಾರ್ಟ್ ಆಗುತ್ತೆ. ಬಟ್ ಏನೋ ತುಂಬ ಆಸೆ ಇತ್ತು ಅಂತ ಈ ಸಲ ಹಾಕಿದ್ದೀನಿ. ಸ್ವಲ್ಪ ಹಾಕ್ಲಿಕ್ಕೆ ಹೋಗಿ ಅದು ಜಾಸ್ತಿನೇ ಆಗೋಯಿತು. ನೋಡ್ಬೋದು ನೀವು ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ತುಂಬ ಕಣ್ಣಾಗಿ. ಕೆಲವರೆಲ್ಲ ಬೆಣ್ಣೆ ಎಲ್ಲ ಹಾಕಿ ತಿಂತಾರೆ. ನನಗೆ ಆಗಲ್ಲ ನನ್ನ ಬಾಡಿಗೆ. ಸೊ ಹಾಗಾಗಿ ನಾನು ಯಾವುದೂ ಅಪ್ಲೈ ಮಾಡಲ್ಲ. ಈ ಸಲ ತುಂಬ ಏನೋ ಹಾಕಲೇಬೇಕು ಅಂತ ಅನಿಸಿ ಸ್ವಲ್ಪ ಹಾಕ್ಲಿಕ್ಕೆ ಹೋಗಿ ಅದು ಜಾಸ್ತಿನೇ ಆಗೋಯಿತು. ಸೊ ಒಟ್ಟಿನಲ್ಲಿ ದೋಸೆ ಮಾತ್ರ ಯಮ್ಮಿ ಆಗಿತ್ತು. ಸೊ ಇಷ್ಟೇ. ಅದೇ ನಿಮಗೆ ಒಂದು ಹೇಳಬೇಕಿತ್ತು, ನಾನು ಯಾಕೆ ವೀಡಿಯೋ ಹಾಕಿಲ್ಲ. ನಾನು ಹೀಗೇ ಹೇಳೋಣ ವೀಡಿಯೋ ಕ್ಯಾಮ್ರಾ ಮುಂದೆ ಕೂತ್ಕೊಂಡು ಅಂತ ಅಂದ್ಕೊಂಡೆ. ಬಟ್ ನಿಮಗೂ ಬೋರ್ ಅನಿಸುತ್ತೆ ಅಲ್ವಾ. ಸೊ ಕೆಲಸ ಮಾಡಿಕೊಂಡೇ ಹೇಳೋಣ ಅಂತ ಕೆಲಸ ಮಾಡಿಕೊಂಡೇ ಹೇಳ್ತಾ ಇದ್ದೀನಿ. ಇನ್ನು ಮುಂದೆ ವೀಡಿಯೋಸ್ ಬರುತ್ತೆ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಾ ಅವರು ಕೂಡ ಸಬ್ಸ್ಕ್ರೈಬ್ ಮಾಡಿ ಪ್ರೀತಿ ಕೊಡಿ ಅಂತ ಕೇಳ್ತೀನಿ. ನಾನು ಅನ್ಕೋತಾ ಇದ್ದೆ ವೀಡಿಯೋಸ್ ಏನಾದರೂ ಒಂದು ಹಾಕ್ತಾ ಇರಬೇಕು, ಗ್ಯಾಪ್ ಬಿಡಬಾರ್ದು ಅಂತ. ಬಟ್ ಏನೋ ಒಂದು ಆಗ್ತಾ ಇರುತ್ತಲ್ಲ ಮಿಡ್ಲಲ್ಲಿ, ಸೊ ಆಮೇಲೆ ಮಾಡಲಿಕ್ಕೇ ಆಗೋದಿಲ್ಲ. ಆ ರೀತಿ ಆಯಿತು. ಎಲ್ರಿಗೂ ಕ್ಷಮೆ ಯಾಚಿಸ್ತೀನಿ. ನೆಕ್ಸ್ಟ್ ಟೈಮ್ ಈ ರೀತಿಯ ತಪ್ಪು ಆಗೋದಿಲ್ಲ. ಸೊ ನಿಮ್ಮ ಪ್ರೀತಿ ಇದೇ ರೀತಿ ಇರಲಿ. ಸೊ ಮತ್ತೆ ಸಿಗ್ತೀನಿ ನಾನು ಹೊಸ ವೀಡಿಯೋ ಜೊತೆ. ಎಲ್ರಿಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಈ ವಿಡಿಯೋ ಕೊನೆಯಲ್ಲಿ ನೋಡಿ, ನಾನು ಅದು ಸ್ವಲ್ಪ ಚಿಕ್ಕದು ಒಂದು ಕ್ಲಿಪ್ಪಿಂಗ್ಸ್ ಥರ ಹಾಕಿದ್ದೀನಿ. ಅವನಿಗೆ ಏನು ಹೊಡೆದ್ಕೊಂಡು ಮಾರ್ಕ್ ಆಗಿತ್ತಲ್ಲ, ಸೊ ಅದು ನಿಮ್ಗೆ ಕಾಣಿಸ್ತಿದೆ ಕ್ಯಾಮ್ರಾದಲ್ಲಿ, ಗೊತ್ತಿಲ್ಲ ನನಗೆ. ನೋಡಿ ಅದು ಅಂದರೆ ಇವಾಗ ಒಂದೇ ಸಲಕ್ಕೆ ಅದು ಹೀಲ್ ಆಗಲ್ಲ, ಕ್ರಮೇಣ ಹೋಗ್ತಾ ಅದು ಮಾರ್ಕ್ ಕಂಪ್ಲೀಟಾಗಿ ಹೋಗಲ್ಲ ಹೇಳಿದ್ದಾರೆ. ಅಂದರೆ ಸ್ವಲ್ಪ ಒಂದು ಲೈನ್ ಥರ ಇರುತ್ತೆ ಅಂತ. ಅದೇ ಅವನಿಗೆ ಕೂದಲು ಅಂದರೆ ಜಾಸ್ತಿ ಇದ್ದಾಗ ಅದಷ್ಟು ಗೊತ್ತಾಗೋದಿಲ್ಲ, ಕವರ್ ಆಗುತ್ತೆ ಕೂದಲು ಜೊತೆ. ಕೂದಲು ಕಟ್ ಮಾಡ್ತೀವಲ್ವ, ಆವಾಗ ಚೆನ್ನಾಗಿ ಕಾಣಿಸುತ್ತೆ. ಸೊ ಹಾಗಾಗಿ ಅದಕ್ಕೂ ಆಯಿಂಟ್ಮೆಂಟ್ ಕೊಟ್ಟಿದ್ದಾರೆ, ಡೈಲಿ ಅಪ್ಲೈ ಮಾಡಿ 2 ಟೈಮ್ಸ್ ಅಂತ. ತುಂಬ ನೋವು ತಿಂದ ಅವನು, ತುಂಬ ಅಳ್ತಾನೂ ಇದ್ದ ಅದಾದಮೇಲೆ. ಸೊ ಇವಾಗ ತೋರಿಸ್ತೀನಿ ನೋಡಿ. You can help it. Dear, run in the pool. Enjoy your swim. Want to let you? Now, please. I'll let you out. Let it, dear. Or